ಇಟ್ಟಿಗೆ ಮತ್ತು ಕಲ್ಲಿಂದ ಒಂದು ಮನೆ ನಿಂತ್ಕೊಳ್ಳುತ್ತೆ. ಆದ್ರೆ ಈ ಮನೆನ ನಿಜವಾದ ಮನೆ ಹಾಕ್ಸಕ್ಕೆ ಕುಟುಂಬದ ಸದಸ್ಯರ ಕೊಡುಗೆ ತುಂಬಾ ಮುಖ್ಯ ಆಗತ್ತೆ. ಕುಟುಂಬದ ಸದಸ್ಯರ ನಡುವೆ ಇರುವಂತ ಸಂಬಂಧಗಳು ಬಿಸಿಲು ನೆರಳಿನಂತಿರುತ್ತವೆ. ಅದು ಯಾವುದೇ ಪರಿಸ್ಥಿತಿಯಲ್ಲಿ ಮನೆಯ ಅಂಗಳವನ್ನ ಖುಷಿಯಿಂದ ತುಂಬಿಡತ್ತೆ. ಆದ್ರೆ ಈ ಒಟ್ಟುಗೂಡೋ ಮುರಿಯೋ ಸಂಬಂಧಗಳನ್ನ ಸರಿಯಾದ ಸಮಯಕ್ಕೆ ಸಂಭಾಳಿಸದೆ ಹೋದ್ರೆ ಆಗ ಅದು ಕುಟುಂಬದ ಬುಡವನ್ನ ಅಲ್ಲಾಡಿಸೋದಕ್ಕೆ ಶುರು ಮಾಡುತ್ತೆ. ಆಗ ನುರಿತ ಕುಟುಂಬದ ಗೋಡೆಗಳು ನಿಶ್ಶಕ್ತಿ ಆಗ್ಬಿಡತ್ವೆ. ನಮಸ್ಕಾರ, ನಾನು ಗಿರೀಶ್ ಜೈನ್. ಕ್ರೈಮ್ ಅಲರ್ಟ್ನ ಇವತ್ತಿನ ಕತೆ UPI ಇಂಥದ್ದೇ ಒಂದು ಕುಟುಂಬದ್ದಾಗಿದೆ, ಎಲ್ಲಿ ಸಂಬಂಧಗಳ ವ್ಯಾಖ್ಯಾನವೇ ಬದಲಾಗೋಯ್ತು. ನೋಡಿ ಬಂದ ರಾಜ್ಕುಮಾರ. ಪ್ರಜೆಗಳ ಕಷ್ಟ ಸುಖ ಕೇಳಿ ಇವಾಗ ಊಟ ಮಾಡ್ತಾರೆ. ಇದು ನನ್ನ ಮನೆ. ಇಲ್ಲಿ ಯಾವಾಗ ಬೇಕಾದ್ರೂ ನಾನು ಬಂದು ಹೋಗಿ ಮಾಡಬಹುದು. ನಿಮ್ಗೇನಾದ್ರೂ ತೊಂದ್ರೆನಾ? ಅದ್ಗೆ ಅಮ್ಮ ನೋಡು, ಸುಮ್ನಿರು. ಸರಿ ಸರಿ ಅಪ್ಪ, ನಮ್ಮನ್ನೇ ಸುಮ್ನಿರ್ಸಿ. ಆಗ್ಲಿ, ನಾವೇ ಸುಮ್ನಿರ್ತೀವಿ. ಮನೆ ನಿಮ್ದು, ಮಗ ನಿಮ್ಮವನು, ನಮ್ಗೇನು? ನಾವು ಮನೆ ಕೆಲ್ಸದವ್ರಲ್ವಾ? ಬೆಳಿಗಿಂದ ಸಾಯಂಕಾಲದವರೆಗೆ ಬರೀ ಸೇವೆ ತಾನೇ ಮಾಡಕ್ ಬಂದಿರೋದ್ ನಾನಿಲ್ಲಿ. ಯಾರಿಗೂ ಏನು ಹೇಳ್ಬಾರ್ದು. ಹಾ, ಹೇಳ್ಬಿಡಿ. ಇದು ನಮ್ಮಪ್ಪನ್ ಮನೆ ಕೂಡ, ಅರ್ಥ ಆಯ್ತಾ ನಿಮ್ಗೆ? ಮನೆ ಆದ್ರೆ ಮನೆ ಜವಾಬ್ದಾರಿ ಕೂಡ ತಗೋಬೇಕು. ಇಷ್ಟು ದೊಡ್ಡದಾಗಿ ಬೆಳೆದಿದೀಯಾ, ಸ್ವಲ್ಪ ಕೆಲ್ಸಾನು ಮಾಡ್ಬೇಕು. ಗೊತ್ತಾ ನಿನ್ಗೆ ಈ ಊಟ ಎಲ್ಲಿಂದ ಬರ್ತಾ ಇದೆ ಅಂತ? ನಾನ್ ನಮ್ಮ ಅಪ್ಪನ್ ತಿಂತೀನಿ, ನಿಮ್ದಲ್ಲ. ಒಂದಿನ ಅಪ್ಪನು ಕೂಡ ತಿನ್ಕೋತೀಯ. ನೋಡು, ಅದಕ್ಕೆ ಮತ್ತೆ ಅಣ್ಣನ ಜೊತೆ ಹೇಗ್ ಮಾತಾಡ್ತಿದ್ಯಾ ಅಂತ. ಅದು ನಿನ್ಗೆ ಬರೋದಿಲ್ಲ. ನಾಚಿಕೆ ಆಗಲ್ವ ನಿನ್ಗೆ? 1 ವರ್ಷ ಮಾತ್ರ ಉಳಿದಿದೆ ನನ್ನ ಸರ್ಕಾರಿ ನೌಕರಿಯಲ್ಲಿ. ಅಷ್ಟ್ರಲ್ಲಾದ್ರೂ ಏನಾದ್ರೂ ಮಾಡು, ಇಲ್ಲ ಅಂದ್ರೆ ನಯಾ ಪೈಸೆ ಕೂಡ ಕೊಡೋದಿಲ್ಲ ಈ ಮನೆಯಿಂದ ನಿನಗೆ. ಈಗ ನಾನು ಊಟ ಮಾಡಿದ್ರು ಕೂಡ ಇವ್ರಿಗೆ ಕಷ್ಟ ಆಗ್ತಿದೆ. ಇಲ್ಲಿ ಏನ್ ಮಾಡ್ಲಿ ನಾನೀಗ? ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಆ ಮನೆಯಿಂದ ಹೊರಗಡೆ ಕಳ್ಸಕ್ ನೋಡ್ತಾ ಇದಾರೆ ನಿನ್ನ. ನಿಮ್ಮಪ್ಪನ ಪ್ರಾಪರ್ಟಿನ ಅವ್ರು ಮಾಡ್ಕೊಳ್ಬೇಕು ಅಂತ ಇದಾರೆ. ಈ ಮನೆ ಇದೆಯಲ್ಲ, ಇದು ನಮ್ ತಾತಂದು ಮತ್ತು ಇದ್ರ ಮೇಲೆ ನಮ್ಮೆಲ್ಲರದ್ದು ಹಕ್ಕಿದೆ. ನೋಡ್ತೀನಿ ಅಣ್ಣ ಅತ್ತಿಗೆ ನನ್ನನ್ನ ಇಲ್ಲಿಂದ ಹೇಗೆ ಹೊರಗಾಕ್ತಾರೆ ಅಂತ. ಏನ್ ಯೋಚನೆ ಮಾಡಿದೆ? ಏನ್ ಮಾಡ್ತೀಯಾ? ಮಾಡ್ತೀನಿ, ಆದಷ್ಟು ಬೇಗ ಮಾಡ್ತೀನಿ. ನಾನು ಎಷ್ಟು ದುಡ್ಡು ಮಾಡ್ತೀನಿ ಅಂದ್ರೆ ಇವರೆಲ್ಲ ನೋಡ್ತಾ ಇದ್ಬಿಡ್ತಾರೆ. ದುಡ್ಡು ಸಂಪಾದನೆ ಮಾಡೋದು ದೊಡ್ಡ ವಿಷಯ ಅಲ್ಲ ಜೈ. ಮೊದ್ಲು ನಿನ್ ತಲೆ ಓಡ್ಸಕ್ ಶುರು ಮಾಡು. ನಾನು ನಿನಗೆ ಆಮೇಲೆ ಫೋನ್ ಮಾಡ್ತೀನಿ. ಜೈ, ಊಟ ಬಿಸಾಕ್ದ್ಯಾ? ಇದರಿಂದ ಊಟಕ್ಕೆ ಅವಮಾನ. ಊಟ ಮಾಡೋದಕ್ಕೆ ಯಾರು ಬಿಡ್ತಾರೆ ನನ್ನ ಇಲ್ಲಿ? ನಾನ್ ಮನೆಯಿಂದ ಆಚೆ ಹೋಗ್ಬೇಕು ಅಂತ ತಾನೇ ನಿಮ್ಮೆಲ್ಲರ ಇಷ್ಟ. ಯಾರಾದ್ರೂ ಅಂದ್ಕೊಂಡ್ರೆ ಹೊರಟೋಗು. ಮಗನೇ, ನಮ್ಗೆ ಖುಷಿ ಆಗೋದಿಲ್ಲ ನಿನ್ನ ಈ ಸ್ಥಿತಿಗೆ. ನಿಮ್ಮ ಅಣ್ಣ ದುಡಿತಿರ್ಲಿಲ್ಲ, ನಿಮ್ಮ ಅತ್ತಿಗೆ ದಿನ ಇಡೀ ಮನೇಲಿ ಕೆಲಸ ಮಾಡ್ತಿದ್ಲು, ಅದಕ್ಕೆ ಹಕ್ಕು ಚಲಾಯಿಸ್ತಾ ಇದ್ಲು. ನನ್ನ ಸರ್ಕಾರಿ ನೌಕರಿ 1 ವರ್ಷ ಇದೆ. ಅದಾದ್ಮೇಲೆ ಯಾರು ನೋಡ್ಕೋತಾರೆ ನನ್ನ? ವಿಜಯ್ ಮತ್ತೆ ಅವನ ಹೆಂಡತಿ ಅಲ್ವಾ? ನೀನೇನು ಮಾಡೋದಿಲ್ಲ. ಯೋಚನೆ ಮಾಡು ಮಗನೇ. ನೀನು ಕೆಲಸ ಯಾವ್ದಾದ್ರು ಮಾಡಿದ್ರೆ ಇವ್ರುಗಳ ಬಾಯಿ ಮುಚ್ಚಿಸ್ಬಹುದು. ಅಪ್ಪ, ನಾನು ಪ್ರಯತ್ನ ಪಡ್ತಾ ಇದ್ದೀನಲ್ಲ, ಆದ್ರೆ ನನ್ಗೆ ಒಂದು ಬಾರಿ ಅವಕಾಶನಾದ್ರೂ ಸಿಗ್ಲಿ ಅಲ್ವಾ? ತಗೋ ಇದನ್ನ, ಊಟ ಮಾಡು. ಅಪ್ಪ, ನಾನು ಊಟ ಮಾಡಲ್ಲ. ನೀನ್ ತಿನ್ಲೇಬೇಕು. ನಾನ್ ತಿನ್ಲೇಬೇಕು ಮಗನೇ. ಹಸ್ಕೊಂಡು ಮಲ್ಕೋಬೇಡ ನೀನು. ನಿನ್ನಮ್ಮ ಇದ್ದಿದ್ರೆ ನಿನ್ನ ಉಪವಾಸ ಮಲಗಿಸ್ತಿದ್ಲಾ? ಹೇಳ್ತಾರೆ ಅಪ್ಪ ಅಮ್ಮನ ಪ್ರೀತಿಲಿ ತಾಯಿಯ ಮಮತೆ ಅಂತೂ ಕಾಣಿಸುತ್ತೆ, ಆದ್ರೆ ಅಪ್ಪನ ಪ್ರೀತಿ ಮುಂದೆ ಕಾಣಿಸೋದಿಲ್ಲ. ಆದ್ರೆ ಇದರ ಅರ್ಥ ಇದಾಗಿರೋದಿಲ್ಲ. ಅಪ್ಪ ತನ್ನ ಮಕ್ಕಳನ್ನ ತಾಯಿಗಿಂತ ಕಮ್ಮಿ ಪ್ರೀತಿಸ್ತಾನೆ ಅನ್ನೋದು. ರಾಮ್ ಪ್ರಸಾದ್ ತನ್ನ ದೊಡ್ಡ ಮಗನಿಂದ ಎಷ್ಟು ಖುಷಿಯಾಗಿದ್ದಾನೋ ಅಷ್ಟೇ ದುಃಖಿಯಾಗಿದ್ದಾನೆ ತನ್ನ ಚಿಕ್ಕ ಮಗ ಜೈನ ನಾಲಾಯಕತನದಿಂದ. ಜೈಗೆ ಕೆಲಸ ಮಾಡೋದು ಇಷ್ಟ ಇಲ್ಲ, ಆದ್ರೆ ರಾಮ್ ಪ್ರಸಾದ್ ಬಯಸ್ತಾರೆ ಅವನು ಕೂಡ ತನ್ನ ದೊಡ್ಡಣ್ಣನ ತರ ಏನಾದ್ರೂ ಕೆಲಸ ಮಾಡ್ಲಿ ಅನ್ನೋದು. ಮನೆಯ ಜವಾಬ್ದಾರಿಯಲ್ಲಿ ತನ್ನ ಕೊಡುಗೆನ ಕೊಡೋದು. ಆದ್ರೆ ಜೈನ ಗಮನ ತನ್ನ ತಂದೆಯ ಸಲಹೆಗಿಂತ ಕಮ್ಮಿ, ಆದ್ರೆ ಅವರ ಪ್ರಾಪರ್ಟಿ ಮೇಲೆ ಜಾಸ್ತಿ ಇತ್ತು. ಏನಾಯ್ತು?
ದಿನವೆಲ್ಲ ಮನೆ ಕೆಲಸ ಮಾಡಿ ಸುಸ್ತಾಗಿ ಹೋಗುತ್ತೆ ನನ್ಗೆ. ಅಲ್ಲ, ನನ್ನ ಮದ್ವೆಯಾಗಿ ಈ ಮನೆಗೆ ಸೊಸೆನ ತಂದಿದ್ದೀರಾ ಅಥವಾ ಕೆಲಸದವಳ ಅಂತ ಕರ್ಕೊಂಡ್ ಬಂದಿದ್ದೀರಾ? ಹಾಗಾದ್ರೆ ಒಬ್ರು ಕೆಲ್ಸದವ್ರನ್ನ ಇಟ್ಕೋ. ಯಾರಾದ್ರೂ ಬೇಡ ಅಂದ್ರ? ನಿಮ್ ತಂದೆ ಇನ್ಯಾರ್ ಬೇಡ ಅಂತಾರೆ? ಅವ್ರಿಗೆ ಅವ್ರ ಸೊಸೆ ಕೈಯಿಂದ ಮಾಡಿರೋ ಊಟನೇ ಬೇಕಂತೆ. ಇಲ್ ಕೇಳಿ, ನಾನ್ ಏನ್ ಯೋಚನೆ ಮಾಡ್ತಿದ್ದೀನಿ ಅಂದ್ರೆ, ಯಾಕೆ ಜೈಗೆ ಮದ್ವೆ ಮಾಡ್ಬಾರ್ದು? ಮನೆಗ್ ಸೊಸೆನೂ ಬರ್ತಾಳೆ, ಮತ್ತೆ ಜೈಗೆ ಅವನ್ ಜವಾಬ್ದಾರಿಯ ಅರಿವು ಕೂಡ ಆಗತ್ತೆ, ಮತ್ತೆ ನಿನಗೆ ಆರಾಮ್ ಕೂಡ ಸಿಗತ್ತೆ. ಹಾಗೆ ನಾನ್ ಒಂದ್ ಹುಡುಗಿನ ನೋಡ್ ಕೂಡ ಇಟ್ಟಿದ್ದೇನೆ, ತುಂಬಾ ಒಳ್ಳೆ ಹುಡುಗಿ. ನೀವೊಂದ್ಸಲ ಅಪ್ಪನ ಹತ್ರ ಮಾತಾಡ್ ನೋಡಿ. ಇಷ್ಟಕ್ಕೂ ಜವಾಬ್ದಾರಿ ಇಲ್ದೇ ಇರೋನ್ಗೆ ಯಾರ್ ತಾನೇ ಹುಡುಗಿ ಕೊಡ್ತಾರೆ? ನಾವ್ ಅಪ್ಪನ್ಗೆ ಉಪಕಾರನೇ ಮಾಡ್ತಾ ಇದ್ದೀವಿ. ವಾವ್, ಎಷ್ಟು ಬ್ಯೂಟಿಫುಲ್ ನೆಕ್ಲೆಸ್ ತಂದಿದ್ಯಾ. ಬ್ಯೂಟಿಫುಲ್ ಅಂತೂ ಇದೆ, ಆದ್ರೆ ನಿಂಗೆ ಗೊತ್ತಾ, ನಿನ್ಗಿಂತ ಜಾಸ್ತಿ ಇಲ್ಲ. ಹೌದು, ನಂಗೊಂದ್ ವಿಷಯ ಹೇಳು. ನೀನೇನು ಸಂಪಾದನೆ ಮಾಡಲ್ಲ, ಆದ್ರೆ ಡೈಲಿ ನನ್ಗೆ ಏನಾದ್ರೂ ಒಂದ್ ಗಿಫ್ಟ್ ಕೊಡ್ತಾನೆ ಇರ್ತೀಯಲ್ಲ. ನೀನ್ ದುಡ್ಡಿಲ್ಲಿಂದ ತರ್ತೀಯ? ಅರೆ, ನನಗೆ ಸಂಪಾದಿಸೋ ಅವಶ್ಯಕತೆ ಏನಿದೆ? ನಮ್ಮಪ್ಪ ಇದ್ದಾರಲ್ಲ, ಅವರ ನಾನು ಚಿಕ್ಕ ಮುದ್ದು ಮಗ ಅಲ್ವಾ, ಅವ್ರು ನನಗೆ ದುಡ್ಡು ಕೊಡ್ತಾರೆ. ಆದ್ರೆ ನಂಗೆ ಗೊತ್ತಿದೆ, ಯಾವಾಗ್ಲಾದ್ರೂ ಅಣ್ಣ ಅದಕ್ಕೆ ಮುಂದೆ ನನ್ನ ಬೈದ್ ಬಿಡ್ತಾರೆ, ಆದ್ರೆ ಎಲ್ರಿಗಿಂತ ಜಾಸ್ತಿ ಪ್ರೀತಿ ಮಾಡ್ತಾರ ನನ್ನ. ಅದ್ ನೀನ್ ಬರೀ ಅನ್ಕೊಂಡಿರೋದು. ನಿಮ್ಮಪ್ಪ ನಿನ್ ಮೇಲೆ ಬರೀ ಪ್ರೀತಿ ಇಟ್ಟಿದ್ದಾರೆ ಅಷ್ಟೇ, ಆದ್ರೆ ಎಲ್ಲಾ ಪ್ರಾಪರ್ಟಿ ಮಾತ್ರ ನಿಮ್ಮ ಅಣ್ಣ ಅತ್ತಿಗೆಗೆ. ಎಲ್ಲಿದ್ದೆ ದಿನ ಇಡೀ? ಫ್ರೆಂಡ್ ಮನೇಲಿದ್ದೆ. ಗೊತ್ತಾಯ್ತು ಯಾವ ಫ್ರೆಂಡು ಅಂತ. ನೀವ್ ನನ್ ಜೊತೆ ವಾದ ಮಾಡದೆ ಹೋದ್ರೆ ನೀವ್ ತಿಂದಿರೋದು ಅರ್ಗೋದಿಲ್ಲ ಅಲ್ವಾ? ಅಂದ್ರೆ ಯಾವಾಗ ನಾನ್ ಮನೆಗ್ ಬಂದ್ರು ಯಾವ್ದಾದ್ರು ಒಂದು ಟಾಪಿಕ್ ನ ತಗೊಂಡು ನನ್ ಮೇಲೆ ಕೂಗಾಡೋದು ನಿಮ್ದು ಮತ್ತೆ ಅಣ್ಣಂದು ದಿನದ ಕೆಲಸ ಆಗ್ಬಿಟ್ಟಿದೆ. ಕೂಗಾಡ್ತೀವಿ, ದಿನ ಇಡೀ ಕೂಗಾಡ್ತೀವಿ. ಮೊದ್ಲು ಇದನ್ನೆಲ್ಲ ಮಾಡೋದು ನಿಲ್ಸು. ನಾನು ಮತ್ತೆ ವಿಜಯ್ ನಿರ್ಧಾರ ಮಾಡಿದೀವಿ, ನಿನಗೆ ಮದುವೆ ಮಾಡ್ಬೇಕು ಅಂತ. ಮದ್ವೆ? ಈ ಮದ್ವೆ ಮಾತು ಇದ್ದಕ್ಕಿದ್ದಾಗೆ ಎಲ್ಲಿಂದ ಬಂತು? ಮದುವೆ ಆಗತ್ತೆ, ಹೆಂಡತಿ ಮನೆಗ್ ಬರ್ತಾಳೆ, ಹೆಂಡತಿ ಬಂದ್ಮೇಲೆ ಜವಾಬ್ದಾರಿ ಬಂದು ಕೆಲಸ ಮಾಡಕ್ ಶುರು ಮಾಡ್ತೀಯ. ಜಾಸ್ತಿ ಆಯ್ತು. ಈಗ ನಾವ್ ಏನ್ ಹೇಳ್ತೀವೋ ಅದನ್ನ ಮಾಡು, ಇಲ್ಲ ಅಂದ್ರೆ ನಿನಗೆ ಇಲ್ಲಿ ಊಟ ತಿಂಡಿ ಸಿಗೋದಿಲ್ಲ. ಅಪ್ಪ, ನಿಮಗೆ ಗೊತ್ತಲ್ವಾ ನಾನು ಪಾಯಲ್ನ ಮದುವೆ ಆಗ್ಬೇಕು ಅಂತಿದ್ದೀನಂತ? ಆ ಕೆಟ್ಟ ಹುಡುಗಿ ನೆನ್ಪು ನಿನ್ ತಲೆಯಿಂದ ಇನ್ನು ಕಿತ್ತಾಕ್ಲಿಲ್ವಾ ನೀನು? ಆ ಹುಡುಗಿ ಈ ಮನೆ ಸೊಸೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಾವು ನಿನ್ಗೊಂದು ಹುಡುಗಿನ ಹುಡುಕಿಟ್ಟಿದ್ದೀವಿ. ಪಾಯಲ್ ಜೊತೆ ಮದುವೆ ಆಗ್ಬೇಕು ಅಂದ್ರೆ ಈಗ್ಲೇ ಈ ಕ್ಷಣನೇ ಮನೆ ಬಿಟ್ಟು ಆಚೆ ಹೋಗ್ಬೇಕು, ಇಲ್ಲ ಅಂದ್ರೆ ನಾವ್ ಏನ್ ಹೇಳ್ತಿದೀವೋ ಅದನ್ನ ಮಾಡು. ನನ್ನ ಮಾತು ಅರ್ಥ ಆಯ್ತು ಅಲ್ವಾ? ಇಲ್ಲಿ ನೋಡಿ, ತಿಂಡಿ ತಿನ್ನಿ. ಏನಿದು? ಸೋಯಾಬೀನ್? ನಿನಗೆ ಗೊತ್ತಿಲ್ವಾ ನಂಗೆ ಸೋಯಾಬೀನ್ ಪಲ್ಯ ಇಷ್ಟ ಇಲ್ಲ ಅಂತ? ನಾನು ಅದನ್ನ ಎತ್ಕೊಂಡು ಇಲ್ಲಿಂದ ಹೋಗು. ನಾನು ಈಗ್ಲೇ ಹೋಗಿ ಬೇರೆ ಪಲ್ಯ ಮಾಡ್ತೀನಿ ನಿಮ್ಗೆ. ಬೇಡ ಬೇಡ ಬೇಡ, ಬೇರೆ ಪಲ್ಯ ಬೇಡ. ಒಂದ್ ಕೆಲಸ ಮಾಡು, ವಿಷ ತಗೊಂಡ್ ಬಂದು ನನಗೆ ತಿನ್ಸ್ಬಿಡು. ಫೋನ್ ಎಲ್ಲಿ ನಂದು? ಇಲ್ಲೇ ಎಲ್ಲೋ ಇತ್ತಲ್ವಾ, ನಾನು ಈಗಲೇ ಹುಡುಕೊಡ್ತೀನಿ. ಒಂದ್ ನಿಮಿಷ, ಆ ಪ್ಯಾಂಟ್ ಎಲ್ಲಿ ನಿನ್ನೆ ರಾತ್ರಿ ಹಾಕೊಂಡಿದ್ನಲ್ಲ, ನನಗೆ ನೆನಪಿದೆ, ನಾನು ಫೋನ್ ಅದರಲ್ಲೇ ಇಟ್ಟಿದ್ದೆ. ಎಲ್ಲಿದೆ ಅದು? ಅದು ಆ ಪ್ಯಾಂಟ್ನ ನಾನು ನೆನ್ಸಿಟ್ಟೆ, ಗಲೀಜಾಗಿತ್ತು, ಅದಕ್ಕೆ. ಒಂದ್ ವಿಷಯ ಹೇಳು, ನೀನೇನು ಹುಚ್ಚಿನ ಏನು?
ನಿನಗೆ ನೋಡಕ್ಕಾಗ್ಲಿಲ್ವಾ ಅದ್ರಲ್ಲಿ ಫೋನ್ ಇದೆಯಾ ಇಲ್ವೋ ಅಂತ? ಗೊತ್ತಿಲ್ಲ ಯಾವ ಹುಚ್ಚಿನ ನಮ್ಮಪ್ಪ ನನಗೆ ಗಂಟು ಹಾಕ್ಬಿಟ್ಟಿದಾನಂತ. ನನ್ನ ಲೈಫಲ್ಲಿ ಪ್ರಾಬ್ಲಮ್ಸ್ ಕಮ್ಮಿ ಇತ್ತಾ, ನೀನ್ ಬೇರೆ ಬಂದ್ಬಿಟ್ಟಿದ್ಯಲ್ಲ. ಮತ್ ನಿನ್ ಜೊತೆ ಮಾತಾಡದೆ ವೇಸ್ಟು. ಹೋಗ ಆ ಕಡೆ. ಇಲ್ಲಿ ನೋಡು, ನನ್ನ ಮಾತೊಂದ್ಸಲಿ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡು. ಏನ್ ಕೇಳಲಿ? ಏನಾದ್ರೂ ಉಳ್ದಿದ್ಯಾ ಕೇಳೋದಕ್ಕೆ? ಇದೆಲ್ಲ ಎಷ್ಟು ಬೇಗ ಆಯ್ತು ಅಂದ್ರೆ ನಾನೇನು ಮಾಡಕ್ಕಾಗ್ಲಿಲ್ಲ ಪಾಯಲ್. ನನ್ ಜೊತೆ ಬರೀ ಮಜಾ ಮಾಡು, ಮದ್ವೆ ಆಗೋದ್ ಮಾತ್ರ ಬೇರೆಯವ್ರ ಜೊತೆ. ನೀನಂತೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಿದ್ಯಾ ಜಯ್. ಹಾಗಾದ್ರೆ ನೀನಿಲ್ಲೇನ್ ಮಾಡ್ತಿದ್ಯಾ? ಹೋಗು ನಿನ್ನ ಹೆಂಡತಿ ಹತ್ರ. ಮದ್ವೆ ಅಲ್ಲ ಅನ್ಕೋ, ನನ್ನ ಜೀವನನೇ ಹಾಳಾಗೋಯ್ತು ಅಂತ. ನಿನಗೆ ಗೊತ್ತಿದ್ಯಾ, ಅಣ್ಣ ಅದಕ್ಕೆ ಬೇಕು ಅಂತ ಹೀಗೆ ನನ್ನ ಜೊತೆ ಮಾಡಿದ್ದಾರೆ. ಒಂದ್ ಹಳ್ಳಿ ಗುಗ್ಗುನ ನನಗೆ ಗಂಟು ಹಾಕಿದ್ದಾರೆ. ಇದೆಲ್ಲ ನಿಮ್ಮಣ್ಣ ಅದ್ಕಿನೇ ಮಾಡಿರೋದು. ನೀನಂತೂ ಸಂಪಾದನೆ ಮಾಡಲ್ಲ. ನಿಮ್ಮಪ್ಪನ್ ಪ್ರಾಪರ್ಟಿ ಇದೆಯಲ್ಲ, ಅದ್ರ ಮೇಲೆ ನಿನ್ಗೆ ಹಕ್ಕಿಲ್ಲ. ಮತ್ತೆ ನಿನ್ನ ಮೂರ್ಖ ಹೆಂಡತಿಗ್ ಮಾತ್ರ ಹಕ್ಕಿದೆ. ಈಗ್ಲೂ ಕೂಡ ನಿನ್ನ ಹಕ್ನ ಚಲಾಯಿಸ್ಲಿಲ್ಲ ಅಂದ್ರೆ ಜಯ್, ಏನ್ ಮಾಡ್ಲಿ ನನ್ಗೇನು ಅರ್ಥ ಆಗ್ತಿಲ್ಲ. ನಿನ್ನಿಂದ ದೂರನೂ ಇರಕ್ಕಾಗಲ್ವಲ್ಲ. ನಿಮ್ಮಪ್ಪ ಹತ್ರ ಮನೆ ಇದೆ, ಜಮೀನಿದೆ, ಆ ಆಫೀಸ್, ಪ್ರತಿಯೊಂದ್ರಲ್ಲೂ ಕೂಡ ನಿನ್ಗೆ ಏನೇನು ಸಿಗೋದಿಲ್ಲ ಜಯ್. ಆದ್ರೆ ನನ್ನ ಹತ್ರ ಒಂದ್ ದಾರಿ ಇದೆ. ನೀನು ನಿಮ್ಮತ್ತಿಗೆ ದೃಷ್ಟಿಲಿ ಯಾವಾಗ್ಲೂ ಕೆಟ್ಟೋನಾಗಿದ್ರೆ ಅದರಿಂದ ಬಿಡುಗಡೆನೂ ಸಿಗುತ್ತೆ ನಿನ್ನ ದಡ್ಡಿ ಹೆಂಡತಿಯಿಂದ. ಏನ್ ದಾರಿ? ನಿಮ್ಮಪ್ಪದು ಸರ್ಕಾರಿ ಕೆಲಸ ರಿಟೈರ್ಮೆಂಟ್ ಆಗೋದಕ್ಕೆ ಸ್ವಲ್ಪ ಸಮಯ ಇದೆ ಅಲ್ವಾ? ಹೌದು, ಅದಕ್ಕೇನು? ಒಂದ್ ವೇಳೆ ಈ ತರ ಆದ್ರೆ, ನಿಮ್ಮಪ್ಪಗೆ ಆಕ್ಸಿಡೆಂಟ್ ಆಗ್ಬಿಟ್ರೆ, ಇಲ್ಲಾಂದ್ರೆ ಕೊಲೆ. ನಿನ್ ತಲೆ ಕೆಟ್ಟೋಗಿದ್ಯಾ? ನಮ್ಮಪ್ಪ ಎಲ್ರ ಮುಂದೆ ನನ್ನ ಬೈಬಹುದು, ಆದ್ರೆ ನಂಗೆ ಗೊತ್ತಿದೆ ಅವ್ರು ನನ್ನ ತುಂಬಾ ಪ್ರೀತಿಸ್ತಾರೆ ಅಂತ. ನೀನೊಂದ್ ಕೆಲ್ಸ ಮಾಡು. ನಿಮ್ಮಪ್ಪ ನಿನ್ನ ಇಷ್ಟೊಂದು ಪ್ರೀತಿ ಮಾಡ್ತಾರೆ ಅಂದ್ರೆ ದುಡ್ಡು ಇಸ್ಕೋ ಅವ್ರ ಹತ್ರ. ಮಾಡು ಏನಾದ್ರೂ ಬಿಸ್ನೆಸ್ ಅಷ್ಟೇ. ನೋಡೋಣ ನಿಮ್ಮಪ್ಪ ನಿನ್ಗೆ ದುಡ್ಡು ಕೊಡ್ತಾರಾ ಇಲ್ಲ ನಿಮ್ಮ ಅಣ್ಣಂಗೆ ಹೇಳ್ತಾರ ಅಂತ. ಚಿಯರ್ಸ್. ಅಪ್ಪ ಅಮ್ಮ ನಮ್ಮನ್ನ ಎಷ್ಟು ಪ್ರೀತಿಸ್ತಾರೆ ಅನ್ನೋದನ್ನ ನಾವು ದುಡ್ಡಿಂದ ಯಾವತ್ತೂ ಅಳೆಯೋದಕ್ಕೆ ಹೋಗ್ಬಾರ್ದು. ಆದ್ರೆ ನಾಚಿಕೆ ಪಡೋ ವಿಷಯ ಅಂದ್ರೆ ಜೈ ಇಂಥದ್ದೇ ಒಂದು ಯೋಚನೆನ ತನ್ನ ಮನಸ್ಸಲ್ಲಿ ತಂದ್ಬಿಟ್ಟಿದ್ದ. ಜೈ ತಂದೆ ಅವನ್ನ ಎಷ್ಟು ಪ್ರೀತಿಸ್ತಾರೆ ಅದೇಗ್ ಸಾಬೀತ್ ಪಡಿಸೋದು ಅಂದ್ರೆ ಜೈಗೆ ಬಿಸ್ನೆಸ್ ಮಾಡೋಕೆ ಅವರಪ್ಪ ದುಡ್ಡು ಕೊಡ್ತಾರೋ ಇಲ್ವೋ ಅನ್ನೋದು ಅದ್ರ ಮೇಲೆ ಗೊತ್ತಾಗುತ್ತೆ. ಅಯ್ಯೋ, ಏನಾಯ್ತು? ಮೂಡ್ ಯಾಕೆ ಇಷ್ಟು ಹಾಳಾಗಿದೆ? ಈಗೀಗ ಬಿಸ್ನೆಸ್ ಅಲ್ಲಿ ತುಂಬಾ ಲಾಸ್ ಆಗ್ತಾ ಇದೆ. ಅರ್ಥನೇ ಆಗ್ತಿಲ್ಲ ಏನ್ ಮಾಡ್ಬೇಕು ಅಂತ. ಯೋಚಿಸ್ತಾ ಇದ್ದೀನಿ ಅಪ್ಪನ ಹತ್ರ ಸ್ವಲ್ಪ ಹಣ ತಗೊಳ್ಳೋಣ ಅಂತ. ಹಾ ಪರವಾಗಿಲ್ಲ. ಅಪ್ಪನ ಹತ್ರ ಇಷ್ಟೊಂದು ದುಡ್ಡು ಇರ್ಬೇಕಾದ್ರೆ ಕೇಳಿದ್ರಲ್ಲಿ ತಪ್ಪೇನಿದೆ? ಇಷ್ಟಕ್ಕೂ ಮೊನ್ನೆ ತಾನೇ ಜಮೀನನ್ನ ಮಾರಿದ್ದಾರೆ, ಅವ್ರ ಹತ್ರ ದುಡ್ಡು ಇದ್ದೇ ಇರುತ್ತೆ. ಒಂದ್ ವೇಳೆ ಅವರು ಕೊಡಲ್ಲ ಅಂದ್ಬಿಟ್ರೆ? ಕೊಡಲ್ವಾ? ಯಾಕೆ ಕೊಡಲ್ಲ? ಅವ್ರಿಬ್ರು ಮಕ್ಕಳಲ್ಲೂ ಸ್ವಂತ ಕಾಲ್ ಮೇಲೆ ನಿಂತಿರೋದಂದ್ರೆ ನೀವೇ ತಾನೆ. ಇಷ್ಟಕ್ಕೂ ನಿಮಗ್ ಹೆಲ್ಪ್ ಮಾಡಿಲ್ಲ ಅಂದ್ರೆ ಯಾರಿಗೆ ಹೆಲ್ಪ್ ಮಾಡ್ತಾರೆ? ಆ ಬೇಜವಾಬ್ದಾರಿ ಜೈಗ. ಅದಕ್ಕೂ ಮೊದ್ಲು ಆ ಬೇಜವಾಬ್ದಾರಿ ಜೈ ಎಲ್ಲಾ ಆಸ್ತಿಯನ್ನು ಮಾರ್ ತಿನ್ನೋಗೂ ಮೊದ್ಲು ನೀವ್ ಅಪ್ಪನ ಹತ್ರ ಬೇಗನೆ ಮಾತಾಡಿ. ಅರ್ಥ ಆಯ್ತಾ? ಎಸ್, ದಟ್ ವಿಲ್ ಬಿ ಡನ್. ಹಾ ಸರಿ ಸರಿ ಸರಿ. ಓಕೆ, ಹಾಗೆ ಮಾಡೋಣ. ಅಪ್ಪ, ಹೇಳು. ನನಗೆ 5 ಲಕ್ಷ ರೂಪಾಯಿ ಬೇಕು. ಯಾಕೆ? ನಾನು ನನ್ನ ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀನಿ. ಈಗಾಗ್ಲೇ ತುಂಬಾ ಟ್ರೈ ಮಾಡಿದೀಯಾ? ಏನಾದ್ರೂ ಆಯ್ತಾ? ಎಷ್ಟು ದುಡ್ಡನ್ನ ಹಾಳು ಮಾಡಿದ್ಯಾ ನೀನು? ಮತ್ತೆಷ್ಟು ದುಡ್ಡನ್ನ ಹಾಳು ಮಾಡ್ಬೇಕು ನೀನು? ಒಂದ್ ವೇಳೆ ನನ್ನ ಸರ್ಕಾರಿ ನೌಕರಿ ಇಲ್ಲ ಅಂದಿದ್ರೆ ಈ ಮನೆ ಕೂಡ ಇರ್ತಾ ಇರ್ಲಿಲ್ಲ. ಇವತ್ತಿಗೆ ನಾವು ರೋಡಲ್ಲಿ ಇರ್ತಿದ್ವಿ. ಅಪ್ಪ, ಇದು ಕೊನೆ ಬಾರಿ. ಈ ಸಲ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ಇನ್ನು ಎಷ್ಟು ಸಲ? ಅಪ್ಪ, ಇದು ಕೊನೆ ಬಾರಿ. ಇದಾದ್ಮೇಲೆ ನಾನು ನಿಮ್ ದುಡ್ಡನ್ನ ಮುಳುಗ್ಸೋದಿಲ್ಲ. ಒಂದ್ಸಲ ನನ್ನ ಮೇಲೆ ನಂಬಿಕೆ ಇಟ್ಟು ನೋಡಿ ಅಪ್ಪ, ಪ್ಲೀಸ್. ಇದು ಕೊನೆ ಬಾರಿ. ನೋಡು, ನಾನು ನಿನ್ಗೆ 1 ರೂಪಾಯಿ ಕೂಡ ಕೊಡೋದಿಲ್ಲ.
ನೀನೇನ್ ಮಾಡ್ಬೇಕು ನಿನ್ನ ಸ್ವಂತ ಶಕ್ತಿಯಿಂದ ಮಾಡು. ಸಂಪಾದನೆ ಮಾಡು, ಬಿಸ್ನೆಸ್ ಮಾಡು, ನಿನಗೇನ್ ಬೇಕೋ ಅದನ್ನ ಮಾಡು. ನನ್ನಿಂದ ಸಿಗತ್ತೆ ಅನ್ನೋದನ್ನ ಮರ್ತು ಬಿಡು. ನಿಮ್ಮಪ್ಪ ನಿನ್ ಮೇಲೆ ಬರೀ ಪ್ರೀತಿ ಇಟ್ಟಿದ್ದಾರೆ ಅಷ್ಟೇ. ಆದ್ರೆ ಎಲ್ಲಾ ಪ್ರಾಪರ್ಟಿ ಮಾತ್ರ ನಿಮ್ಮ ಅಣ್ಣ ಅತ್ತಿಗೆಗೆ ಅಷ್ಟೇ. ನೋಡೋಣ ನಿಮ್ಮಪ್ಪ ನಿನ್ಗೆ ದುಡ್ಡು ಕೊಡ್ತಾರಾ ಇಲ್ಲ ನಿಮ್ಮ ಅಣ್ಣಂಗೆ ಹೇಳ್ತಾರ ಅಂತ. ಅಪ್ಪ, ನನಗೆ ಸ್ವಲ್ಪ ದುಡ್ಡು ಬೇಕಿತ್ತು. ಬಿಸ್ನೆಸ್ ಅಲ್ಲಿ ಸ್ವಲ್ಪ ಲಾಸ್ ಆಯ್ತಲ್ವಾ, ನೀವು ಸ್ವಲ್ಪ ಹೆಲ್ಪ್ ಮಾಡಿದ್ರೆ. ಎಷ್ಟು ದುಡ್ಡು ಬೇಕು? 20 ಲಕ್ಷ. ಮಗ, ನಾನು ಹಳ್ಳಿ ಜಮೀನ ಮಾರ್ಬಿಟ್ಟೆ. ದುಡ್ಡು ನನ್ನ ಸೇವಿಂಗ್ಸ್ ಅಕೌಂಟಲ್ಲಿದೆ. ಸರಿ, ಹಾಗಿದ್ರೆ ನಿನಗೆ ಲಾಸ್ ಆಗಲ್ಲ ಅಂದ್ರೆ ಚೆಕ್ ಕೊಟ್ಬಿಡ್ತೀನಿ ನಿನಗೆ. ತಗೋ ಇದನ್ನ. ಥ್ಯಾಂಕ್ ಯು ಪಾಪ. ಇಟ್ಸ್ ಆಲ್ ರೈಟ್. ಖುಷಿಯಾಗಿರು. ನೀನ್ ಸರಿಯಾಗಿ ಹೇಳಿದ್ದೆ ಪಾಯಲ್. ನಮ್ಮಪ್ಪ ನನಗೆ ದುಡ್ಡು ಕೊಡೋದಿಲ್ಲ. ಹೌದು, ನನ್ನ ಸ್ವಂತ ಅಪ್ಪ. ಮತ್ತೆ ನನಗೆ ಗೊತ್ತಿದೆ ಬರೋ ಅಂತ ದಿನಗಳಲ್ಲಿ ಅವರೆಲ್ಲ ಪ್ರಾಪರ್ಟೀಸ್ನು ನಮ್ಮ ಅಣ್ಣನಿಗೆ ಕೊಡ್ತಾರೆ ಅಂತ. ನಮ್ಮ ಮನೆಯವರು ನನ್ನ ಜೊತೆ ಸಂಚು ಮಾಡಿದಾರಲ್ವಾ. ಮತ್ತೆ ನಮ್ಮಣ್ಣ ಅವನು ತುಂಬಾ ಬುದ್ಧಿವಂತ ಅನ್ಕೊಂಡಿದ್ದಾನೆ, ತುಂಬಾ. ಈಗ ನಾನ್ ತೋರಿಸ್ತೀನಿ ಬುದ್ಧಿವಂತಿಕೆ ಅಂದ್ರೆ ಏನು ಅನ್ನೋದನ್ನ. ನನ್ನ ನಿರ್ಧಾರನ ಮಾಡಾಗಿದೆ. ಈಗ ನಾನ್ ತೋರಿಸ್ತೀನಿ ಬುದ್ಧಿವಂತಿಕೆ ಅಂದ್ರೆ ಏನು ಅನ್ನೋದನ್ನ. ನನ್ನ ನಿರ್ಧಾರನ ಮಾಡಾಗಿದೆ. ವಿಜಿಗೆ 20 ಲಕ್ಷ ರೂಪಾಯಿ ಅವಶ್ಯಕತೆ ಇತ್ತು. ನಾನು ಅವನಿಗೆ ಕೊಟ್ಬಿಟ್ಟು ವಿಮಲ. ಆದ್ರೆ ಯಾಕೋ ಸಂಕಟ ಆಗ್ತಾ ಇದೆ. ಜೈಗೂ ಕೂಡ ದುಡ್ಡಿನ ಅವಶ್ಯಕತೆ ಇತ್ತು. ತುಂಬಾ ಸಲ ಅವನಿಗೆ ಹೆಲ್ಪ್ ಮಾಡಿದ್ದೀನಿ, ತುಂಬಾ ಸಲ ಅವನಿಗೆ ದುಡ್ಡು ಕೊಟ್ಟಿದ್ದೀನಿ. ಆದ್ರೆ ಪ್ರತಿ ಸಲನೂ ಅವನು ದುಡ್ಡು ಹಾಳು ಮಾಡಿದ್ದಾನೆ. ಎಷ್ಟು ಸಲ ಅವನಿಗೆ ಸಹಾಯ ಮಾಡ್ಲಿ, ಅವನ ಬಗ್ಗೆ ನನಗೆ ತುಂಬಾ ಚಿಂತೆ ಆಗ್ತಾ ಇದೆ. ಮುಂದೆ ಅವನು ಏನ್ ಮಾಡ್ತಾನೆ ಅಂತ. ನೀನೆಲ್ಲಾನು ಸರಿಯಾಗಿ ಪ್ಲಾನ್ ಮಾಡಿದ್ಯಾ ತಾನೆ? ಹಾ, ನೀನ್ ತಲೆ ಕೆಡಿಸ್ಕೊಳ್ಬೇಡ. ನಾನು ಹೇಳಿ ಟೈಮಿಗೆ ಸರಿಯಾಗಿ ಬರ್ತಾನೆ, ಸರಿನಾ? ಹಾ, ಸರಿಯಾಗಿ ಟೈಮಿಗೆ ಬಂದೆ. ಒಂದ್ ಕೊಲೆ ಮಾಡ್ಬೇಕು. 5 ಲಕ್ಷ. ನಾನು 5 ಲಕ್ಷ ಅವನು ಕೊಡ್ತಾ ಇದ್ದೀನಿ. ಆದ್ರೆ ಇದು ಕೊನೆಯ ಅವಕಾಶ. ಈಗ ನಿನಗೆ ಖುಷಿ ತಾನೆ? ಈಗ 1 ಲಕ್ಷ ರೂಪಾಯಿ ಇದೆ, ಮಿಕ್ಕಿದ 4 ಲಕ್ಷ ಕೆಲಸ ಆದ್ಮೇಲೆ. ಯಾರನ್ನು ಸಾಯಿಸ್ಬೇಕು? ಜೈ ಮಗಳೇ. ಹಾ ಅಪ್ಪ. ಜೈ ಎಲ್ಲೋದ? ಇಲ್ಲ ಅಪ್ಪ, ಇನ್ನೂ ಬಂದಿಲ್ಲ. ಇನ್ನೇನು ಬರ್ತಾರೆ. ಏನಾದ್ರೂ ಕೆಲಸ ಆಯ್ತಾ ಅವರಿಂದ? ಹಾ ಮಗಳೇ, ಅವನಿಗೋಸ್ಕರ ಸ್ವಲ್ಪ ದುಡ್ಡು ತೆಗ್ದಿದ್ದೆ. ಇದರಲ್ಲಿ 5 ಲಕ್ಷ ಇದೆ. ಇದು ಯಾಕಪ್ಪ? ಮಗಳೇ, ಅವನು ಜೈ ಇದ್ದಾನಲ್ಲ, ಅವನ್ಗೆ ಹೊಸ ಬಿಸ್ನೆಸ್ ಮಾಡ್ಬೇಕಿತ್ತು. ಅವನ್ಗೆ ಇದು. ಆದ್ರೆ ಮಗಳೇ, ನೀನ್ ಅವನ್ಗೇನು ಹೇಳ್ಬೇಡ. ಬೆಳಿಗ್ಗೆ ನಾನೇ ಅವನ್ಗೆ ಹೇಳ್ತೀನಿ, ಆಯ್ತಾ? ಆಯ್ತಪ್ಪ. ಮನಸ್ಸಲ್ಲಿ ಅಡಗಿರೋಂಥ ವಿಷಯ ಮನುಷ್ಯನ ಒಳಗಡೆನೆ ತಿಂತಾ ಇರುತ್ತೆ. ಮತ್ತೆ ಆವೇಶದಲ್ಲಿ ಬಂದು ಇಂಥದ್ದೇ ಒಂದು ಹೆಜ್ಜೆನ ಇಟ್ಬಿಡ್ತಾನೆ. ಅದರಿಂದಾಗಿ ಆಮೇಲೆ ಅವನಿಗೆ ಯಾವುದೇ ಪಶ್ಚಾತ್ತಾಪ ಪಡೋ ಮಾರ್ಗ ಉಳ್ಕೊಳ್ಳೋದಿಲ್ಲ.
ಜೈ ಕೂಡ ಇದೇ ಆವೇಶದಲ್ಲಿ ಬಂದು ಹೆಜ್ಜೆನ ಇಡಕ್ ಹೊರಟಿದ್ದ. ಆದ್ರೆ ಪ್ರಶ್ನೆ ಏನು ಅಂದ್ರೆ ಜೈ ಆವೇಶಕ್ಕೆ ಬಲಿಪಶು ಯಾರಾಗ್ತಾರೆ ಅನ್ನೋದು. ನೀತು, ಹೇಳಿ. ಇವತ್ತು ನಿಂಬೆಹಣ್ಣಿನ ಜ್ಯೂಸ್ ಕುಡಿಬೇಕು ಅನಿಸ್ತಾ ಇದೆ. ಹಾ, ಈಗ್ಲೇ ಮಾಡ್ಕೊಡ್ತೀನಿ ನಿಮ್ಗೆ. ಸರಿ, ನಾನು ನನ್ನ ರೂಮಲ್ಲಿ ಇರ್ತೀನಿ. ಸರಿ, నేను ಹೊರಡ್ತೀನಿ. ನಾನು ತಗೊಳ್ಳಿ. ಊಟ ಬಡಿಸ್ಲಾ ನಿಮ್ಗೋಸ್ಕರ? ಇಲ್ಲ, ನನ್ಗೆ ಹಸಿವಿಲ್ಲ. ಪಾಯಸ ತಿಂತೀರಾ? ತುಂಬಾ ಚೆನ್ನಾಗಾಗಿದೆ. ಒಂದ್ಸಲ ಹೇಳಿದ್ನಲ್ವಾ ಹಸಿವಿಲ್ಲ ಅಂತ, ಅರ್ಥ ಆಗಲ್ವಾ ನಿಂಗೆ? ನಾನೆಲ್ಲೋ ಹೊರಗೋಗ್ಬೇಕು, ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ. ಬಾಡಿನ ಪೋಸ್ಟ್ ಮಾರ್ಟಮ್ಗೆ ತಗೊಂಡೋಗು. ಚಾಕುನ ಫಾರೆನ್ಸಿಕ್ಗೆ. ನಿನ್ನೆ ರಾತ್ರಿ ಏನಾಗಿತ್ತು? ಏನಾಯ್ತು ಅಂತ ಗೊತ್ತಿಲ್ಲ ಸರ್. ನಾವೆಲ್ಲ ಮಲಗಿದ್ವಿ. ಆದ್ರೆ ನೀತು ಬಂದು ಅಪ್ಪನ ರೂಮ್ಗೆ ಹೋಗಿ ನೋಡಿದಾಗ ಇದರರ್ಥ ಹೊರಗಡೆಯಿಂದ ಯಾರು ಬಂದಿಲ್ಲ. ಇದರಲ್ಲಿ ಮನೆಯಲ್ಲೇ ಯಾರ್ದು ಕೈವಾಡ ಇರುತ್ತೆ. ಇಲ್ಲಾಂದ್ರೆ ಹೊರಗಡೆಯಿಂದ ಒಬ್ಬ ವ್ಯಕ್ತಿ ಅಷ್ಟು ಈಸಿಯಾಗಿ ಒಳಗೆ ಬರೋಕೆ ಹೇಗೆ ಸಾಧ್ಯ? ಒಬ್ಬರೇ ತಾನೇ ಇರೋದು ಈ ಮನೇಲಿ. ಅಪ್ಪನ ಸಾವಿಂದ ನೆಮ್ಮದಿಯಾಗಿರೋರು ಈ ಮನೇಲಿ. ನೀನ್ ಸುಮ್ಮನೆ ಇರೋ ಸರಿತಾ. ಏನಾದ್ರೂ ಹೇಳ್ತಾನೆ ಇರ್ತೀಯ. ಇನ್ಸ್ಪೆಕ್ಟರ್ ಸರ್, ಅವ್ರಿಗೆ ಯಾರು ಶತ್ರುಗಳಿರ್ಲಿಲ್ಲ. ನಮಗೂ ಗೊತ್ತಾಗ್ತಿಲ್ಲ ಯಾರು ಹೀಗೆ ಮಾಡಿದ್ದಾರೆ. ಸರಿ, ನನಗೆ ನಿಮ್ಮೆಲ್ರದ್ದು ಫಿಂಗರ್ ಪ್ರಿಂಟ್ಸ್ ಬೇಕು. ಫಿಂಗರ್ ಪ್ರಿಂಟ್ಸ್? ನಮ್ಮೆಲ್ರದ? ನಿಮ್ಗೆ ನಮ್ಮೇಲೆ ಸಂಶಯ ಇದೆಯಾ? ನೋಡಿ, ಅನುಮಾನ ಪಡೋದೇ ಪೊಲೀಸ್ ಕೆಲಸ. ನೀವೆಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ. ತನಿಖೆಗೆ ನಿಮ್ಮೆಲ್ರದ್ದು ಫಿಂಗರ್ ಪ್ರಿಂಟ್ಸ್ ಬೇಕು. ನನ್ನ ಅರ್ಜಿನ ಸರ್ಕಾರಕ್ಕೆ ತಲುಪಿಸ್ಬಿಡಿ ಮೋಹನ್ ಬಾಬು ಅವರೇ. ನಮ್ಮ ತಂದೆ ಹೋದ್ಮೇಲೆ ನಾನು ಅನಾಥ ಆಗ್ಬಿಟ್ಟಿದ್ದೀನಿ. ಈ ಜಗತ್ತಲ್ಲಿ ಅವರನ್ನ ಬಿಟ್ರೆ ನನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲ. ನೀವು ಈ ತರ ಅನ್ಕೊಳ್ಳಿ. ನನಗೆ ಕೆಲಸ ಸಿಗ್ಲಿಲ್ಲ ಅಂದ್ರೆ ನಾನು ಬೀದಿಗೆ ಬಂದ್ಬಿಡ್ತೀನಿ. ನಿಮ್ ಕೆಲಸ ಆಗ್ಬಿಡತ್ತೆ ಮಗ. ನೀವ್ ಅವ್ರ ಮಗ ಆಗಿರೋ ಕಾರಣದಿಂದ ನಿಮ್ಗೆ ನಿಮ್ ತಂದೆಯ ಸರ್ಕಾರಿ ನೌಕರಿ ಸಿಕ್ಕೇ ಸಿಗತ್ತೆ. ಆದ್ರೆ ಈ ಅರ್ಜಿ ಮುಂದೆ ಕಳ್ಸೋದಕ್ಕೆ ಸಾಹೇಬ್ರುಗಳ ಜೇಬ್ ಬಿಸಿ ಮಾಡ್ಬೇಕು.
ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ಅದು ಹಾಗೆ ಆಗುತ್ತೆ. ಆಯ್ತು, ನಿಮ್ಗೆ ಎಷ್ಟೇ ದುಡ್ಡಿನ ಅವಶ್ಯಕತೆ ಇದ್ರೂ ನಿಮ್ಗೆ ಏನೇ ಬೇಕಿದ್ರೂ ನಾನೆಲ್ಲಾನು ಕೊಡಕ್ಕೆ ತಯಾರಾಗಿದ್ದೀನಿ. ಆದ್ರೆ ಈ ಕೆಲಸ ಮಾಡಿಸ್ಬಿಡಿ. ಹಾಗಾದ್ರೆ ಹೋಗಿ ನೀವೆಲ್ಲ ಸಂಭ್ರಮಿಸಿ. ಸರ್ಕಾರಿ ನೌಕರಿ ಖಂಡಿತ ನಿಮ್ಗೆ ಸಿಕ್ದಂಗೆನೆ. ನಾನು ಬರ್ತೀನಿ. ಆಯ್ತು ಮೋಹನ್ ಅವರೇ, ತುಂಬಾ ತುಂಬಾ ಧನ್ಯವಾದ. ನಿಮ್ ತಂದೆ ಕೊಲೆ ಮಾಡ್ದವನು ಯಾರು ಅಂತ ಗೊತ್ತಾಯ್ತು. ಕೊಲೆಗಾರ ಯಾರು ಅಂತ ಗೊತ್ತಾದ್ಮೇಲೆ ನೀವು ಇಲ್ಲೇನ್ ಮಾಡ್ತಿದ್ದೀರಾ ಇನ್ಸ್ಪೆಕ್ಟರ್ ಸರ್? ಹೋಗಿ ಅವನ ಇಟ್ಕೊಳ್ಳಿ. ನಾವು ಅದೇ ಕೆಲಸ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀವಿ. ಇಲ್ಲ, ಈ ಮನೆಲ್ಲ ಇಲ್ಲಿ ಯಾರಿದ್ದಾರೆ? ಇವಳೆ ನಿಮ್ ತಂದೆನ ಕೊಲೆ ಮಾಡಿದ್ದು. ಇವಳೆ ನಿಮ್ ತಂದೆನ ಕೊಲೆ ಮಾಡಿದ್ದು. ನೀವೇನು ತಪ್ಪಾಗಿ ತಿಳ್ಕೊಂಡಿದ್ದೀರಾ? ಇಲ್ಲ, ನಾನ್ ಮಾಡಿಲ್ಲ. ಜೈ, ಕೇಳಿಸ್ಕೊತಿದ್ದೀರಲ್ಲ, ನಾನ್ ಮಾಡಿಲ್ಲ. ನಾನ್ ಹೇಗ್ ಮಾಡಕ್ಕಾಗಲ್ಲ. ಇನ್ಸ್ಪೆಕ್ಟರ್ ಸರ್, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನೀತು ಈ ತರ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ನೀವ್ ಹೀಗ್ ಮಾಡಕ್ ಆಗೋದಿಲ್ಲ ಇನ್ಸ್ಪೆಕ್ಟರ್. ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ ನೀತುನೇ ಅಪ್ಪನ್ ಕೊಲೆ ಮಾಡಿದಾಳೆ ಅಂತ? ನೋಡಿ, ನಮಗ್ ಸಿಕ್ಕಿರೋ ಚಾಕು ಮೇಲೆ ಇವ್ರದ್ದು ಫಿಂಗರ್ ಪ್ರಿಂಟ್ಸ್ ಇದೆ. ಅದ್ರ ಮುಂದೆ ಏನೇ ಆಗಿದ್ರು ಅದು ಇವ್ರದೇ ಆಗಿರುತ್ತೆ. ಫಿಂಗರ್ ಪ್ರಿಂಟ್ಸ್ ಬೇರೆ ಯಾರ್ದು ಆಗಿರ್ಬೋದು. ನೋಡಿ, ಫಾರೆನ್ಸಿಕ್ ರಿಪೋರ್ಟ್ ಏನ್ ಬಂದಿದೆ ಅದ್ರ ಪ್ರಕಾರ ಫಿಂಗರ್ ಪ್ರಿಂಟ್ಸ್ ಇವ್ರದೇ. ನಮ್ಗೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಕರ್ಕೊಳ್ಳಿ ಇವ್ರನ್ನ. ನೀವು ಹೀಗೆಲ್ಲ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ನಾನು ಹೇಳ್ತೀನಿ ಇನ್ಸ್ಪೆಕ್ಟರ್ ಸರ್, ನೀವೇನ್ ಮಾಡ್ತಿದ್ದೀರಾ? ಇರು. ಅಯ್ಯೋ, Cheers. ಇವತ್ತು ನಿಂಬೆಹಣ್ಣು ಜ್ಯೂಸ್ ಕುಡಿಬೇಕು ಅನಿಸ್ತಾ ಇದೆ. ಹಾ, ಈಗ್ಲೇ ಮಾಡ್ಕೊಡ್ತೀನಿ ನಿಮ್ಗೆ. ಸರಿ, ನಾನು ರೂಮಲ್ಲಿ ಇರ್ತೀನಿ. ಏನ್ ನಡೆಯುತ್ತೋ ಅದು ಒಳ್ಳೇದಕ್ಕೆ ನಡೆಯುತ್ತೆ. ಈಗ ನೀನ್ ಒಳ್ಳೆ ಸಮಯ ಶುರುವಾಗಿದೆ ಜಯ್. ನೀನನ್ನ ಮರೆಯೋದಿಲ್ಲ ತಾನೆ? ನೀನ್ ಈ ತರ ಯೋಚನೆ ಕೂಡ ಹೇಗೆ ಮಾಡಕ್ಕಾಗತ್ತೆ ಪಾಯಲ್? ಇವತ್ತೇನೇ ಇದ್ರು ಎಲ್ಲ ನಿನ್ನಿಂದಾನೆ ತಾನೆ. ನಾನಿನ್ನ ಯಾವತ್ತೂ ಮರೆಯಲ್ಲ. ರಿಸೀವ್ ಮಾಡು. ಇದು ಹಿಡ್ಕೋ. ಸರ್, ನಿಮ್ಗೇನಾದ್ರೂ ಕೊಡೋಕ್ ಮನ್ಸಿದ್ರೆ ನನ್ ಬಾಕಿ ಇರೋ 4 ಲಕ್ಷನ ಕೊಟ್ಬಿಡಿ. ನೆನ್ಪಿದೆ ತಾನೆ? ಅಣ್ಣ, ನನಗಿನ್ನೂ ಕೆಲಸ ಸಿಕ್ಕಿಲ್ಲ. 1-2-3 ದಿವಸದಲ್ಲಿ ನನ್ನ ಕೆಲಸ ಸಿಕ್ಕಿದ ತಕ್ಷಣ ನಿಮ್ಮೆಲ್ಲ ದುಡ್ಡನ್ನು ನಾನು ಕೊಟ್ಬಿಡ್ತೀನಿ. 1-2 ದಿನದಲ್ಲಿ ನಿನ್ ದುಡ್ಡು ನನಗೇನಾದ್ರೂ ಬಂದಿಲ್ಲ ಅಂದ್ರೆ ನಿನ್ ಮುಖ ಮೂತಿ ನೆಟ್ಗಿರೋದಿಲ್ಲ. ಒಂದ್ಸಲ ನನ್ನ ಮಾತು ಕೇಳಿ. ನಿಮ್ ಫೋನ್ ಕಟ್ ಮಾಡ್ದ? ನೀನ್ ಸ್ವಲ್ಪ ರಿಲ್ಯಾಕ್ಸ್ ಮಾಡು. ಅರೆ ಮೋಹನ್ ಬಾಬು ಅವರೇ, ನೀವಾ ಇಷ್ಟು ಬೆಳಗ್ಗೆ ಬೆಳಗ್ಗೆ? ಏನಾದ್ರೂ ಒಳ್ಳೆ ಸುದ್ದಿನ ಹೇಳಿ. ಒಳ್ಳೆ ಸುದ್ದಿನೇ ತಂದಿದ್ದೀನಪ್ಪ. ಸ್ವೀಟ್ ತಿನ್ಸು, ಸ್ವೀಟು. ನಿಮ್ ಕೆಲಸ ಆಗೋಯ್ತು. ನಿಮ್ಮ ತಂದೆ ಜಾಗದಲ್ಲಿ ಸರ್ಕಾರಿ ನೌಕರಿ ನಿಮಗೆ ಸಿಕ್ಕಿದೆ. ಎಂತ ಸಂತೋಷದ ಸುದ್ದಿ ಹೇಳಿದ್ರ ಮೋಹನ್ ಬಾಬು ಅವರೇ. ಇದೇ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ನಲ್ಲ.
ಸರ್ಕಾರಿ ನೌಕರಿ ಸಿಕ್ಕಿದೆ ನನ್ಗೆ, ಸರ್ಕಾರಿ ನೌಕರಿ. ಈಗ ನೋಡ್ತೀನಿ ಯಾರು ನನ್ನ ಹೊರಗಾಕ್ತಾರೆ ಈ ಪೂರ್ವಜರ ಮನೆಯಿಂದ. ಮೋಹನ್ ಬಾಬು ಅವರೇ, ನಾನು ನಿಮ್ಮ ಸಹಾಯ ಯಾವತ್ತೂ ಮರೆಯಲ್ಲ. ನಾನು ನಿಮ್ಮನ್ನ ಆಮೇಲೆ ಭೇಟಿ ಮಾಡ್ತೀನಿ. ಧನ್ಯವಾದ. ಧನ್ಯವಾದ, ನಮಸ್ಕಾರ. ಪಾಯಲ್, ನನ್ನ ಮಾತು ಕೇಳು. ನನ್ಗೇನು ಹೇಳ್ಬೇಡ ಅಜಯ್. ನಿನ್ ಹೆಂಡತಿಗೆ ಡಿವೋರ್ಸ್ ಕೊಟ್ಟು ನನ್ನನ್ನ ಇವಾಗ ಮದ್ವೆ ಆಗ್ತೀಯಾ? ನೀನು ಒಂದ್ಸಲ ಪರಿಸ್ಥಿತಿನ ತಣ್ಣಗಾಗದಕ್ಕಾದ್ರೂ ಬಿಡು. ಪಾಯಲ್, ನಾನು ನಿನ್ನ ಮದ್ವೆ ಆಗ್ಬೇಕು ಅಂತಿದ್ದೀನಿ ಒಂದ್ ಬಾರಿ ನನ್ ಕಡೆ. ಜಯ್, ಈಗ ನಿನಗೆ ಕೆಲ್ಸ ಕೂಡ ಸಿಕ್ಕಿದ್ಯಲ್ಲ, ಮತ್ತೆ ಇನ್ನೇನ್ ಯೋಚನೆ ಮಾಡ್ತಿದ್ಯಾ ನೀನು? ನೋಡು ಚಿನ್ನ, ಒಂದ್ಸಲ ನನ್ ಮಾತು ಕೇಳೋದಕ್ಕೆ ಪ್ರಯತ್ನ ಪಡು ಆಯ್ತಾ? ಎಷ್ಟು ಸುಲಭ ಇದು ನಿನ್ಗೆ ಅನ್ಸ್ತಾ ಇದೆಯೋ ಅಷ್ಟು ಸುಲಭ ಇದಿಲ್ಲ. ಒಂದ್ಸಲ ನೀನು ಯೋಚನೆ ಮಾಡು. ಅಣ್ಣ ಅತ್ತಿಗೆಗೆ ಡೌಟ್ ಬಂದ್ಬಿಟ್ರೆ? ಓ ಜಯ್, ನನ್ಗಿನ್ನು ಕಾಯುವಂತ ತಾಳ್ಮೆ ಇಲ್ಲ ಅಷ್ಟೇ. ಪಾಯಲ್, ಒಂದ್ಸಲ ಬಿಡು ಜಯ್. ಜೈ ಇದಾನ? ಇಲ್ಲ, ಜೈ ಮನೇಲಿಲ್ಲ. ನೀವ್ಯಾರು? ಯಾವಾಗ ಬರ್ತಾನೆ ಗೊತ್ತಿಲ್ಲ. ಏನ್ ಕೆಲ್ಸ ಇತ್ತು? ಏನೂ ಇಲ್ಲ, ಸ್ವಲ್ಪ ಮಾತಾಡ್ಬೇಕಿತ್ತು. ಬಂದ್ರೆ ಹೇಳ್ಬಿಡಿ, ಫೋನ್ ತೆಗಿಯೋಕೆ. ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಪ್ರಾಬ್ಲಮ್? ಆದ್ರೆ ನೀವ್ಯಾರು? ಹೇಳ್ಬಿಡಿ ಅಷ್ಟೇ. ಯಾರದು? ಗೊತ್ತಿಲ್ಲ, ಯಾರು ಜೈನ ಕೇಳ್ತಾ ಇದ್ರು. ಅಪ್ಪ ಹೋದ್ಮೇಲೆ ಜೈ ಬಿಹೇವಿಯರ್ ಅಲ್ಲಿ ತುಂಬಾ ಬದಲಾವಣೆ ಬಂದಿದೆ. ಇಷ್ಟಕ್ಕೂ ಆ ನೋಡಕ್ ಬಂದಿರೋ ವ್ಯಕ್ತಿ ತುಂಬಾ ವಿಚಿತ್ರವಾಗಿದ್ದ. ಹೇಳ್ತಾ ಇದ್ದ ಜೈಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಅದ್ ಏನ್ ವಿಷಯ ಇರ್ಬೋದು ಜೈಗೆ ಪ್ರಾಬ್ಲಮ್ ಆಗುವಂತದ್ದು? ನಾನು ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ. ಅಪ್ಪ ಚಿಂತೆ ಜೈ ಮುಖದಲ್ಲಿ ಕಾಣಿಸ್ತಾನೆ ಇಲ್ಲ. ಇಲ್ಲಿ ತನಕ ಅವನ ಹೆಂಡತಿ ಜೈಲಲ್ಲಿದ್ದಾಳೆ. ಅವನ್ ಇಲ್ಲಿವರೆಗೂ ಅವಳನ್ನ ನೋಡಕ್ ಹೋಗ್ಲಿಲ್ಲ. ನಿಮ್ಗೇನ್ ಅನ್ಸುತ್ತೆ? ಅಪ್ಪನ್ ಕೊಲೆ ನಿತುನೇ ಮಾಡಿರೋದು ಅಂತನಾ? ಅಣ್ಣ, ನಿಮ್ ಜೊತೆ ನಾನು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಹೇಳು. ನಾನು ನೀತುಗೆ ಡಿವೋರ್ಸ್ ಕೊಡ್ತಾ ಇದ್ದೀನಿ. ಡಿವೋರ್ಸಾ? ಆದ್ರೆ ಯಾಕೆ? ನೀವೇನ್ ಬಯಸ್ತಾ ಇದ್ದೀರಾ? ನಾನು ನಮ್ಮ ಅಪ್ಪನ ಕೊಲೆ ಮಾಡಿದವಳ ಜೊತೆ ಇರ್ಲಾ? ಅಣ್ಣ, ನಾನು ಹಾಗೆ ಮಾಡೋಕ್ಕಾಗಲ್ಲ. ನಾನು ಇನ್ನೊಂದು ಮದ್ವೆನ ಮಾಡ್ಕೊಳಕ್ ಹೋಗ್ತಿದ್ದೀನಿ. ಇನ್ನೊಂದು ಮದ್ವೆನಾ? ಅಪ್ಪ ಸತ್ತು ಇನ್ನೂ ತುಂಬಾ ದಿನ ಆಗ್ಲಿಲ್ಲ. ಆದ್ರೆ ನೀನು? ಅಣ್ಣ, ನಾನು ನಿಮ್ಮ ಹತ್ರ ಅಭಿಪ್ರಾಯ ಕೇಳೋದಕ್ಕೆ ಇಲ್ಲಿಗೆ ಬಂದಿಲ್ಲ. ನಾನು ನಿಮ್ಮ ಹತ್ರ ಹೇಳಕ್ ಬಂದಿದ್ದೀನಿ, ನಾನು ಇನ್ನೊಂದು ಮದ್ವೆನ ಮಾಡ್ಕೊಳಕ್ ಹೋಗ್ತಿದ್ದೀನಿ ಅಂತ ಅಷ್ಟೇ. ನನ್ಗ್ಯಾಕೋ ಸರಿ ಅನಿಸ್ತಿಲ್ಲ. ಆ ಪಾಯಲ್ ಈ ಮನೆ ಸೊಸೆಯಾಗಿ ಬಂದ್ಬಿಡ್ತಾಳೆ. ನಾವೇನಾದ್ರೂ ಮಾಡ್ಲೇಬೇಕು. ಹಲೋ. ಹಲೋ ಇನ್ಸ್ಪೆಕ್ಟರ್ ಸರ್. ಸರಿ. ಇದೇ ನಿನ್ ಮನೆ ಪಾಯಲ್. ಇನ್ನ ಸ್ವಲ್ಪ ಸಮಯದಲ್ಲೇ ನಾನು ಮತ್ತೆ ನೀನು ಈ ಮನೆಯಲ್ಲಿ ಜೊತೆಗಿರೋಣ. ನನಗಂತೂ ನಂಬಕ್ಕೆ ಆಗ್ತಿಲ್ಲ ಜಯ್. ಇಷ್ಟು ದೊಡ್ಡ ಮನೆಯಲ್ಲಿ ರಾಣಿ ತರ ಇರ್ತೀನಿ ನಾನು. ನಿನ್ನೆಲ್ಲ ಕನ್ಸು ಪೂರ್ತಿ ಆಯ್ತು ಜಯ್. ನಮ್ಮ ಅಪ್ಪನ ಕೊಲೆಗಾತಿನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ದೀರಾ ನೀವು? ಇವಳನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಇವಳ ಮುಖ ನೋಡ್ಕೊಂಡು ನಂಗೆ ಇಷ್ಟ ಇಲ್ಲ. ನಿನ್ ತಂದೆ ಕೊಲೆ ಮಾಡಿದ್ದು ನಿನ್ ಹೆಂಡತಿ ಅಲ್ಲ,
ಅದನ್ನ ಮಾಡಿದ್ದು ನೀನು. ಏನು ಒದರ್ತಾ ಇದ್ದೀರಾ ನೀವು? ಯಾವುದೇ ಸಾಕ್ಷಿ ಇಲ್ಲದೆ ಯಾರ ಮೇಲಾದ್ರೂ ಆರೋಪನ ಹೊರಿಸ್ಬಿಡ್ತೀರಾ ನೀವು? ಕಿರ್ಚ್ಬೇಡ. ಸಾಕ್ಷಿ ಮತ್ತೆ ಉತ್ತರ ಎರಡು ತಂದಿದ್ದೀನಿ. ಕರ್ಕೊಂಡ್ ಬಾ ಅವನನ್ನ. ಏಯ್, ಜೈ ಫೋನ್ ಚೆಕ್ ಮಾಡಿದ್ದೀನಿ. ಅದ್ರಲ್ಲಿ ನಿನ್ ನಂಬರಿಂದ ತುಂಬಾ ಕಾಲ್ಸ್ ಬಂದಿವೆ. ಜೈ ನನ್ ಗೆಳೆಯ? ಹೌದಾ? ಯಾವಾಗ ಜೈ ತಂದೆ ಕೊಲೆ ಆಯ್ತು ಅದ್ರ ಹಿಂದಿನ ದಿನಾನೇ ನಿನಗೆ ಸ್ನೇಹ ಶುರುವಾಯ್ತು. ಈಗ ಸ್ನೇಹ ದ್ವೇಷಕ್ಕೆ ಬದಲಾಯ್ತಾ? ನೋಡು, ಎಲ್ಲ ಸತ್ಯ ಹೇಳ್ಬೇಕು. ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ರೆ ನಾನ್ ಕೇಳೋ ರೀತಿ ನಿನಗೆ ಚೆನ್ನಾಗ್ ಗೊತ್ತು. ಬೊಗ್ಳು ಹೊಡಿಬೇಡಿ ಸರ್, ನಾನ್ ಹೇಳ್ತೀನಿ. ಜೈ ತಂದೆನ ನಾನೇ ಕೊಲೆ ಮಾಡಿದೆ. ಇದಕ್ಕೆ ಅವನು 5 ಲಕ್ಷ ಕೊಡೋನಿದ್ದ, ಆದ್ರೆ 1 ಲಕ್ಷ ಮಾತ್ರ ಕೊಟ್ಟಿದ್ದ, ಬಾಕಿ ದುಡ್ಡು ಕೊಟ್ಟಿರ್ಲಿಲ್ಲ. ಅದಕ್ಕೆ ಪಾಯಲ್ ಮತ್ತೆ ಜೈ ಇವರಿಬ್ರು ಸೇರ್ಕೊಂಡು ತಂದೆನ ಕೊಲೆ ಮಾಡೋಕ್ ಸ್ಕೆಚ್ ಹಾಕಿದ್ರು. ಮುಂದಿನ ಸತ್ಯನ ನಿನ್ ಬಾಯಿಂದಾನೆ ಹೇಳ್ತೀಯ ಅಥವಾ ನಾನು? ಅರೆ ಯಾಕೆ ಮಾಡ್ದೆ ನೀನ್ ಹೀಗೆ? ಪ್ರತಿ ಸಲ ಅವ್ರು ನಿನಗೆ ಸಹಾಯ ಮಾಡ್ತಿದ್ರು, ನಿನಗೆ ಮಾತ್ರ ಎಲ್ಲಿವರೆಗೂ ತಡ್ಕೋಬೇಕಿತ್ತು ಈ ಅವಮಾನನ. ಅದಕ್ಕೆ ನಾನು ನಿರ್ಧಾರ ಮಾಡ್ಬಿಟ್ಟಿದ್ದೆ, ನಮ್ಮ ಅಪ್ಪನ ಜೊತೆ ನಾನೀ ಹುಚ್ಚಿ ಹೆಂಡತಿಯಿಂದಾನು ಮುಕ್ತಿ ಪಡಿಬೇಕು ಅಂತಿದ್ದೆ. ನೀನ್ ಅಪ್ಪನ್ ಸಾಯಿಸಿದ್ಯಾ? ನೀನು ಜೈ? ಅರೆ ಯಾಕೆ ಮಾಡ್ದೆ ಹಾಗೆ ನೀನು? ಪ್ರತಿ ಸಲ ಅವ್ರು ನಿನಗೆ ಸಹಾಯ ಮಾಡ್ತಿದ್ರು, ಬರೀ ನಿನಗೆ. ನೀನ್ ದುಡ್ಡು ಕೇಳಿದ್ದಕ್ಕೆ ನಿನಗೆ ಕೊಟ್ಬಿಟ್ರು, ನಾನ್ ದುಡ್ಡು ಕೇಳಿದ್ದಕ್ಕೆ ನನಗೆ ಆಗಲ್ಲ ಅಂದ್ಬಿಟ್ರು. ಅದಕ್ಕೆ ನಾನು ನಿರ್ಧಾರ ಮಾಡ್ಬಿಟ್ಟಿದ್ದೆ, ಇವತ್ತು ನಿಂಬೆಹಣ್ಣು ಜ್ಯೂಸ್ ಕುಡಿಬೇಕು ಅನಿಸ್ತಾ ಇದೆ. ನಮ್ಮ ಅಪ್ಪನ ಜೊತೆ ನಾನೀ ಹುಚ್ಚಿ ಹೆಂಡತಿಯಿಂದಾನು ಮುಕ್ತಿ ಪಡಿಬೇಕು ಅಂತಿದ್ದೆ. ಅದಕ್ಕೆ ಮಾಡಿದೆ ನಾನು ಈ ಪ್ಲಾನ್ನ. ಪ್ರಾಪರ್ಟಿ, ದುಡ್ಡು, ನೌಕರಿ ಎಲ್ಲ ಬೇಕಿತ್ತು ನನಗೆ, ಎಲ್ಲಾನು. ಆದ್ರೆ ನಿಮ್ ತಂದೆನ್ ಕೊಲೆ ಮಾಡಿ ಏನ್ ಸಿಕ್ತು ನಿನಗೆ? ಈ ಪ್ರಾಪರ್ಟಿನ ಅಥವಾ ದುಡ್ಡ? ಇಲ್ಲ ಇನ್ಸ್ಪೆಕ್ಟರ್ ಸರ್, ನನಗ್ ಸಿಕ್ತು ನಮ್ಮ ಅಪ್ಪನ ಸರ್ಕಾರಿ ನೌಕರಿ. ಪ್ರತಿದಿನ ಕೊಂಕು ಮಾತನ್ನ ಕೇಳಿ ನಂಗೆ ಸಾಕಾಗ್ಬಿಟ್ಟಿತ್ತು. ಕೆಲ್ಸಕ್ಕೆ ಬಾರ್ದವನು ನಾಲಾಯಕ, ಕೆಲ್ಸ ಮಾಡೋಲ್ಲ, ಬಿಟ್ಟು ಊಟ ಮಾಡ್ತೀನಿ ಅಂತ. ಅಷ್ಟೇನೆ, ನಾನು ಈ ನೌಕರಿನ ಪಡೆಯೋದಕ್ಕೆ ಈ ಪ್ಲಾನ್ನ ಮಾಡಿದೆ. ಕೇವಲ ಒಂದ್ ಸರ್ಕಾರಿ ಕೆಲ್ಸನ ಪಡೆಯೋದಕ್ಕೆ ನೀವು ನಿಮ್ಮಪ್ಪನ್ನ ಕೊಲೆ ಮಾಡ್ಬಿಟ್ರಾ? ಇವತ್ ಗೊತ್ತಾಗ್ತಿದೆ ನೀವ್ ಎಷ್ಟು ಕೆಟ್ಟ ವ್ಯಕ್ತಿ ಅಂತ. ನಿಮಗ್ ಗೊತ್ತಾ, ನಿಮ್ಮಪ್ಪ ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ರು ಅಂತ. ತುಂಬಾನೇ. ನಿಮ್ ಬಿಸ್ನೆಸ್ ಶುರು ಮಾಡೋದಕ್ಕೆ ಅಂತಾನೆ ಆ ಸಾಯಂಕಾಲ ನನ್ನ ಹತ್ರ 5 ಲಕ್ಷ ರೂಪಾಯಿ ಕೊಟ್ಟು ಹೋಗಿದ್ರು. ಅವ್ರು ನನ್ನ ಹತ್ರ ಹೇಳಿದ್ರು, ಆ ದುಡ್ಡು ನಾನ್ ಕೊಡೋದ್ ಬೇಡ, ಯಾಕಂದ್ರೆ ಬೆಳಿಗ್ಗೆ ಅವರೇ ಖುದ್ದಾಗಿ ಬಂದು ನಿಮಗ್ ಕೈ ಕೊಡ್ಬೇಕು ಅಂತ ಅನ್ಕೊಂಡಿದ್ರು. ಕೊನೆ ಸಲ ನಿಮ್ಮನ್ನ ನಂಬಿದ್ರು ಅವರು. ಅವರಿಗೆ ಕೇವಲ ನಿಮ್ ಖುಷಿ ಬೇಕಿತ್ತು, ಆದ್ರೆ ನಿಮ್ಗೆ ಬೆಳಿಗ್ಗೆವರೆಗೂ ತಡೆಯೋಕೆ ಆಗ್ಲಿಲ್ಲ ಅಲ್ಲ. ಬೇಜಾರಿನ ವಿಷಯ ಏನಂದ್ರೆ, ನೀವು ನಿಮ್ ತಂದೆನ ಇದುವರೆಗೂ ಅರ್ಥನೇ ಮಾಡ್ಕೊಳ್ಳಿಲ್ಲ. ಪಾಯಲ್ ಅವ್ರೆ, ತುಂಬಾ ಚೆನ್ನಾಗಿ ಓಡಿಸಿದ್ರಿ ತಲೆನ. ನಿಮ್ಮಿಬ್ರದ್ದು ಅವಧಿ ಮುಗಿತಾ ಬಂತು. ಪಾಯಲ್ ಅವ್ರೆ ನಿಮ್ಗೆ, ಮತ್ತೆ ಜೈ ನಿನಗೆ, ನಿನ್ ತಂದೆ ಕೊಲೆಗೆ ಪ್ರಾಯಶ್ಚಿತ ನಾನ್ ಮಾಡಿಸ್ತೀನಿ. ನನ್ನ ಕ್ಷಮಿಸ್ಬಿಡಿ ಅಪ್ಪ, ನಾನು ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ಲ. ನನ್ನ ಕ್ಷಮಿಸ್ಬಿಡಿ, ನನ್ನನ್ನ ಕ್ಷಮಿಸ್ಬಿಡಿ. ಇವತ್ತಿನ ಈ ಕೇಸಿಂದ ಸಂಬಂಧಗಳ ಮೌಲ್ಯ ಮಾತ್ರ ಬದಲಾಗಿಲ್ಲ, ಅಲ್ಲದೆ ತಂದೆ ಮಗನ ನಡುವೆ ಇರೋ ಸಂಬಂಧವನ್ನೇ ನಾಚಿಕೆಗೀಡಾಗಿ ಮಾಡ್ಬಿಟ್ಟಿದೆ. ಎಲ್ಲಿ ಒಬ್ಬ ಅಪ್ಪ ತನ್ನ ಮಗ ತನ್ನ ಕಾಲ್ ಮೇಲೆ ನಿಂತ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದ, ಅಲ್ಲೇ ಅವನ ಮಗ ಅವನ ಅಪ್ಪನ ಹೆಣದ ಮೇಲೆ ತನ್ನ ಭವಿಷ್ಯವನ್ನ ರೂಪಿಸ್ಬೇಕು ಅಂತಿದ್ದ.
ಅವನ ಅಪ್ಪನ ಕೊಲೆ ಮಾಡಿ ಈ ನೌಕರಿನ ಪಡೆಯೋದ್ ಬೇಕಾಗಿರ್ಲಿಲ್ಲ. ಜೈ ಒಂದು ಬಾರಿ ಆದ್ರೂ ತನ್ನ ತಂದೆಯ ಹೃದಯದಲ್ಲಿ ಇಣುಕಿ ನೋಡಿದ್ದಿದ್ರೆ ಅವನ್ಗೆ ಅವರ ಅಪ್ಪನಲ್ಲಿ ಅಡಗಿರೋ ಅಂತ ಒಬ್ಬ ಸಂವೇದನಶೀಲ ಅಪ್ಪ ಕಾಣಿಸ್ತಿದ್ದ. ಎಲ್ಲಿ ಅವನ ಬೈಗುಳ ಕೂಡ ಅವನ ಒಳ್ಳೇದನ್ನೇ ಮುಚ್ಚಿಟ್ಕೊಂಡಿತ್ತು. ಆಗ್ಲಾದ್ರೂ ಜೈ ತನ್ನ ತಂದೆನ ಇಷ್ಟು ಕ್ರೂರವಾಗಿ ಹತ್ಯೆ ಮಾಡಿಸ್ತಿರ್ಲಿಲ್ಲ. ತಂದೆ ತಾಯಿಗಳ ಬೈಗುಳ ಅವ್ರು ಮಾಡ್ತಿರೋಂಥ ಚಿಂತೆ ಎಲ್ಲೋ ನಮಗೋಸ್ಕರನೇ ಅಂತಾನೆ ಇರುತ್ತೆ, ನಮ್ಮ ಒಳ್ಳೇದಕ್ಕಂತಾನೆ ಇರುತ್ತೆ. ನಮ್ಮ ಭವಿಷ್ಯವನ್ನ ರೂಪಿಸೋದೇ ಅವರ ಸ್ವಾರ್ಥವಾಗಿರುತ್ತೆ. ಮತ್ತೆ ನಮ್ಮ ತಂದೆ ತಾಯಿಯ ಈ ಸ್ವಾರ್ಥವನ್ನ ನಾವು ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ಇದ್ರ ಜೊತೆ ನಾನು ಗಿರೀಶ್ ಜೈನ್ ಕ್ರೈಮ್ ಅಲರ್ಟ್ ನ ಈ ಎಪಿಸೋಡ್ ಇಂದ ವಿದಾಯ ಪಡಿತೀನಿ. ಮತ್ತೆ ಸಿಗ್ತೀನಿ ಒಂದು ನೈಜ ಘಟನೆಯೊಂದಿಗೆ. ಅಲ್ಲಿವರೆಗೂ ಬಿ ಅಲರ್ಟ್, ಬಿ ಸೇಫ್.